ಮತ್ತು ಇಂಗ್ಲೆಂಡ್ ನಡುವಿನ T20 ಸರಣಿ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಒಂದ್ ಕಡೆ ಐರ್ಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗಿರುವಂತಹ ಭಾರತಕ್ಕೆ ಈಗ ಡೂ ಆರ್ ಡೈ ಸಿಚುಯೇಷನ್. ಅತ್ತ ವಿಶ್ವ ಚಾಂಪಿಯನ್ ಭಾರತವನ್ನ ಸೋಲಿಸೋಕೆ ಇಂಗ್ಲೆಂಡ್ ಪಡೆಯಲ್ಲಿ IPL ಸ್ಟಾರ್ಗಳ ದಂಡೇ ಇದೆ. ಒಂದ್ ಕಡೆ ಒಬ್ಬರು RCB ಪ್ಲೇಯರ್ ಇಲ್ಲದಂತ ಭಾರತ ತಂಡ, ಮತ್ತೊಂದು ಕಡೆ ಮೂವರು RCB ಸ್ಟಾರ್ಸ್ ಇರುವಂತ ಇಂಗ್ಲೆಂಡ್ ಟೀಮ್. ಟೋಟಲಿ ಡಿಫ್ರೆಂಟ್ ಸ್ಕ್ವಾಡ್ ನಲ್ಲಿ ಕಣಕ್ಕಿಳಿಯುವಂತ ಈ ಪಂದ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಭಾರತಕ್ಕೆ IPL ಹೀರೋಗಳೇ ಹೇಗೆ ವಿಲನ್ ಆಗ್ತಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ವಿರುದ್ಧದ T20 ಸರಣಿಗೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ 17 ಸದಸ್ಯರ ತಂಡವನ್ನು ಅನೌನ್ಸ್ ಮಾಡಿತ್ತು. T20 ವಿಶ್ವಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿರುವಂತಹ ಭಾರತ ತಂಡವನ್ನ ಹೊಸ ನಾಯಕ ಶ್ರೇಯಸ್ ಅಡಿಯಲ್ಲಿ ಕಟ್ಟಿ ಹಾಕೋಕೆ ಬಲಿಷ್ಠ ಪಡೆಯನ್ನೇ ಈಗ ಇಂಗ್ಲೆಂಡ್ ರೆಡಿ ಮಾಡಿದೆ. ಜೊತೆಗೆ ಈ ಸ್ಕ್ವಾಡ್ ನಲ್ಲಿ IPL ಸ್ಟಾರ್ಗಳಿಗೆ ಪ್ರಿಯಾರಿಟಿ ನೀಡಿರುವುದು ಕೂಡ ಗೊತ್ತಾಗ್ತಿದೆ. 17 ಸದಸ್ಯರ ತಂಡದಲ್ಲಿ 8 ಜನ IPL ಪ್ಲೇಯರ್ಸ್. ಭಾರತ ವಿರುದ್ಧದ ಸರಣಿಗೆ ಅನೌನ್ಸ್ ಆಗಿರುವಂತಹ T20 ತಂಡದಲ್ಲಿ 17 ಸದಸ್ಯರ ಪೈಕಿ 8 ಮಂದಿ IPL ನಲ್ಲಿ ಆಡುವಂತ ಪ್ಲೇಯರ್ಗಳೇ ಇದ್ದಾರೆ. ಸೊ ಇನ್ನೂ ಕೂಡ 4 IPL ಆಡ್ತೀವಿ ಅಂತ ಬಂದಿದ್ರು ಕೂಡ ಅನ್ಸೋಲ್ಡ್ ಆದವರು ಇದ್ದಾರೆ. ಅಷ್ಟೇ ಅಲ್ಲ, IPL ನಲ್ಲಿ ಆಡೋಕೆ ಟೀಮ್ಗೆ ಸೆಲೆಕ್ಷನ್ ಆಗಿದ್ರು ಕೂಡ ಇಂಜುರಿಯ ಕಾರಣಕ್ಕೆ ರೂಲ್ಡ್ ಔಟ್ ಆಗಿರುವಂತ ಪ್ಲೇಯರ್ಗಳು ಕೂಡ ಇದ್ದಾರೆ. ಹ್ಯಾರಿ ಬ್ರೂಕ್ ನಾಯಕತ್ವದ ಇಂಗ್ಲೆಂಡ್ ತಂಡದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡುವಂತ ರೆಹಾನ್ ಅಹ್ಮದ್, ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡದ ವೇಗದ ಬೌಲರ್ ಆಗಿದ್ದಂತ ಜೋಫ್ರಾ ಆರ್ಚರ್, ಇನ್ನು ಬೆಂಗಳೂರು ತಂಡದ ಪರ ಆಡ್ತಾ ಇದ್ದಂತ ಫಿಲ್ ಸಾಲ್ಟ್, ಜೇಕಬ್ ಬೆಥೆಲ್, ಜೋರ್ಡಾನ್ ಕಾಕ್ಸ್, ಇನ್ನು ಗುಜರಾತ್ ತಂಡದ ಜೋಸ್ ಬಟ್ಲರ್ ಹಾಗೆ ಲ್ಯೂಕ್ ವುಡ್, ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡುವಂತ ವಿಲ್ ಜಾಕ್ಸ್ ಈಗ ಇಂಗ್ಲೆಂಡ್ ತಂಡದ T20 ತಂಡದಲ್ಲಿ ಅವಕಾಶವನ್ನ ಪಡೆದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 2026ರ IPL ಚಾಂಪಿಯನ್ RCB ತಂಡದ 3 ಪ್ಲೇಯರ್ಸ್ ಆಂಗ್ಲರ ಟೀಮ್ ನಲ್ಲಿದ್ರೆ ಭಾರತ ತಂಡದಲ್ಲಿ ಒಬ್ಬರಿಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಇಂಗ್ಲೆಂಡ್ ನಲ್ಲಿ ಚಾನ್ಸ್, ಭಾರತದಲ್ಲಿ ಅಸಡ್ಡೆ ಯಾಕೆ? ಕಳೆದ ಆವೃತ್ತಿ ಅಂದ್ರೆ 19ನೇ ಸೀಸನ್ ಅಲ್ಲಿ RCB ಪರ ಆಡಿದಂತ 3 ಆಟಗಾರರು ಸದ್ಯ ಇಂಗ್ಲೆಂಡ್ ತಂಡದಲ್ಲಿ ಅವಕಾಶವನ್ನ ಪಡೆದಿದ್ದಾರೆ T20 ಟೀಮ್ ನಲ್ಲಿ. ಫಿಲ್ ಸಾಲ್ಟ್, ಜೇಕಬ್ ಬೆಥೆಲ್ ಹಾಗೆ ಜೋರ್ಡಾನ್ ಕಾಕ್ಸ್. ಫಿಲ್ ಸಾಲ್ಟ್ ಬೆಂಗಳೂರು ಪರ ಆರಂಭದ ಪಂದ್ಯಗಳಲ್ಲಿ ಓಪನರ್ ಆಗಿ ಕಣಕ್ಕಿಳಿತಾ ಇದ್ರು. ಆದ್ರೆ ಅನಂತರದಲ್ಲಿ ಇಂಜುರಿ ಕಾರಣದಿಂದಾಗಿ ಪ್ಲೇಯಿಂಗ್ 11 ಇಂದ ಅವರನ್ನ ಹೊರಗಿಡಲಾಗಿತ್ತು. ಜೊತೆಗೆ ಅವರು ರಿಕವರ್ ಆಗಕ್ಕೆ ಸಾಕಷ್ಟು ಟೈಮ್ ತಗೊಂಡಿದ್ರು. ಹಾಗೆ ಸಾಲ್ಟ್ ಬದಲಿಗೆ ಮತ್ತೊಬ್ಬ ಇಂಗ್ಲೆಂಡ್ ಪ್ಲೇಯರ್ ಆಗಿದ್ದಂತ ಜೇಕಬ್ ಬೆಥೆಲ್ಗೆ ಅವಕಾಶವನ್ನ ನೀಡಲಾಗಿತ್ತು. ಸೊ ಆರಂಭದಲ್ಲಿ ಫಿಲ್ ಸಾಲ್ಟ್ ಆಡಿದ್ರು ಕೂಡ ಅನಂತರದಲ್ಲಿ ಬೆಥೆಲ್ಗೆ ಚಾನ್ಸ್ ಕೊಟ್ಟರು ಕೂಡ ಬೆಥೆಲ್ ಕಡೆಯಿಂದ ಅದ್ಭುತವಾದಂತ ಇನ್ನಿಂಗ್ಸ್ ಬರಲಿಲ್ಲ. ಸೊ ಪ್ಲೇ ಆಫ್ ಪಂದ್ಯಗಳ ವೇಳೆ ಅವರು ತವರಿಗೆ ವಾಪಸ್ ಆಗ್ತಾರೆ ಬೆಥೆಲ್. ಇನ್ನು ಜೋರ್ಡಾನ್ ಕಾಕ್ಸ್ ತಂಡದಲ್ಲಿ ಇದ್ರೂ ಕೂಡ ಫೀಲ್ಡಿಂಗ್ ವೇಳೆ ಚಾನ್ಸ್ ಸಿಕ್ಕರು ಕೂಡ ಅವರಿಗೆ ಬ್ಯಾಟಿಂಗ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಿದ್ರೂ ಕೂಡ ಭಾರತ ವಿರುದ್ಧದ T20 ಸ್ಕ್ವಾಡ್ ನಲ್ಲಿ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಅದೇ IPL ನಲ್ಲಿ ಬೆಂಗಳೂರು ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದ 3 ಬಲಿಷ್ಠ ಆಟಗಾರರು ಭಾರತ T20 ತಂಡಕ್ಕೆ ಸೆಲೆಕ್ಟ್ ಆಗೋಕೆ ಸಾಧ್ಯ ಆಗಲಿಲ್ಲ. ಸೊ ಟೀಮ್ ನಲ್ಲಿ ಅವಕಾಶ ಪಡೆಯೋಕೆ ಮೋಸ್ಟ್ ಡಿಸರ್ವಿಂಗ್ ಇದ್ರೂ ಕೂಡ ಅವಕಾಶ ಸಿಗ್ಲಿಲ್ಲ. ಸೊ ಯಾರ್ಯಾರು ಅನ್ನೋದನ್ನ ಹೇಳ್ತೇನೆ ನೋಡಿ. ಮಿಡಲ್ ಆರ್ಡರ್ ನಲ್ಲಿ ಸ್ಟ್ರೆಂತ್ ರಜತ್ ಪಾಟಿದಾರ್. ಆಕ್ಚುಲಿ ರಜತ್ ಪಾಟಿದಾರ್ ಬ್ಯಾಕ್ ಟು ಬ್ಯಾಕ್ ಬೆಂಗಳೂರು ತಂಡವನ್ನ ಕ್ಯಾಪ್ಟನ್ ಆಗಿ ಟ್ರೋಫಿ ಎತ್ತಿ ಹಿಡಿಯುವಂತೆ ಮಾಡಿದಂತ ಆಟಗಾರ. ಜೊತೆಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಹೀಗಾಗಿ ಭಾರತ T20 ತಂಡಕ್ಕೆ ಮಿಡಲ್ ಆರ್ಡರ್ಗೆ ಸೆಲೆಕ್ಟ್ ಮಾಡಲೇಬೇಕು ಎನ್ನುವಂತ ಕೂಗು ಇತ್ತು. ಆದ್ರೆ BCCI ಮಾತ್ರ ಕ್ಯಾರಿ ಅಂದಿಲ್ಲ, ರಜತ್ ಪಾಟಿದಾರ್ಗೆ ಅವಕಾಶವನ್ನ ಕೊಟ್ಟಿಲ್ಲ. ಜೊತೆಗೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಪ್ಲಸ್ ಆಗಿದ್ದಂತ ಕೃನಾಲ್ ಪಾಂಡ್ಯ. ಸೊ ಕಳೆದ 2 ಸೀಸನ್ಗಳಲ್ಲಿ ಬೆಂಗಳೂರು ತಂಡದ ಪರ IPL ನಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂತ ಆಟಗಾರ ಕೃನಾಲ್ ಪಾಂಡ್ಯ. ಸದ್ಯ IPL ನಲ್ಲಿ ಎಲ್ಲರನ್ನೂ ಕೂಡ ತಡಕಾಡಿದ್ರು ಕೂಡ ಬೆಸ್ಟ್ ಆಲ್ರೌಂಡರ್ ಆಗಿ ಕಾಣ್ತಾ ಇರುವಂತದ್ದು ಕೃನಾಲ್ ಪಾಂಡ್ಯ. ಹೀಗಿದ್ರು ಕೂಡ ಪಾಂಡ್ಯಗೂ ಕೂಡ ಅವಕಾಶವನ್ನ ಕೊಡಲಿಲ್ಲ. ಇನ್ನು ಪವರ್ ಪ್ಲೇ ನಲ್ಲೇ ವಿಕೆಟ್ ತೆಗೆಯೋ ಎಬಿಲಿಟಿ ಇರುವಂತಹ ಬೌಲಿಂಗ್ ಬ್ರಹ್ಮಾಸ್ತ್ರ ಭುವನೇಶ್ವರ್ ಕುಮಾರ್. ಆಕ್ಚುಲಿ ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಅವರಿಗೆ ಪರ್ಪಲ್ ಕ್ಯಾಪ್ ಗೆಲ್ತಾರೆ ಎನ್ನುವಂತ ಚಾನ್ಸಸ್ ಇತ್ತು. ಬಟ್ ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ ಜಸ್ಟ್ 1 ವಿಕೆಟ್ ಇಂದ ಆ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ತಾರೆ. ಜೊತೆಗೆ ಬೆಸ್ಟ್ ಎಕಾನಮಿಯಲ್ಲಿ ಅವರು ಬೌಲಿಂಗ್ ಅನ್ನ ಮಾಡಿದಂಥದ್ದು. ಪವರ್ ಪ್ಲೇ ನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳನ್ನ ತೆಗೆದಿದ್ದಂತ ಸರ್ದಾರ ಕೂಡ. ಆದ್ರೆ ಭುವನೇಶ್ವರ್ ಕುಮಾರ್ಗೂ ಕೂಡ ಭಾರತ T20 ತಂಡದಲ್ಲಿ ಅವಕಾಶ ಸಿಗ್ಲಿಲ್ಲ. ಸೊ ಈ 3 ಕೂಡ ಭಾರತ ಪರ T20 ಆಡೋಕೆ ಸರ್ವ ಸಮರ್ಥರು ಕೂಡ ಇದ್ರು. ಅಂಡ್ ಪ್ರಸ್ತುತ ಭಾರತ ಪರ ಆಡ್ತಾ ಇರೋ ಆಟಗಾರರಿಗಿಂತ ಮೋಸ್ಟ್ ಡಿಸರ್ವಿಂಗ್ ಇದ್ರು. ಆದ್ರೂ ಕೂಡ BCCI ಸೆಲೆಕ್ಟರ್ಸ್ ಮಾತ್ರ ಬೆಂಗಳೂರು ಆಟಗಾರನ ಪಿಕ್ ಮಾಡುವಂತ ಗೋಜಿಗೆ ಹೋಗ್ಲೇ ಇಲ್ಲ. ಸೊ ಇಲ್ಲೇ ಗೊತ್ತಾಗ್ತಿದೆ IPL ಏನಿದ್ರು ಕೂಡ ಹಣಕ್ಕಾಗಿ ನಡೆಯುವಂತ ಲೀಗ್. ಇಲ್ಲಿ ಅಬ್ಬರ ಮಾಡಿದ್ರು ಕೂಡ, ಎಷ್ಟೇ ರೆಕಾರ್ಡ್ಸ್ ಮಾಡಿದ್ರು, ಎಷ್ಟೇ ರನ್ಸ್ ಇದ್ರು ಅಥವಾ ಎಷ್ಟೇ ಬೌಲಿಂಗ್ ಪ್ರದರ್ಶನ ತೋರಿಸಿದ್ರು ಕೂಡ
ಭಾರತ ತಂಡಕ್ಕೆ ಸೆಲೆಕ್ಟ್ ಮಾಡೋಕೆ ಮಾನದಂಡ ಅಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ನಮಸ್ಕಾರ.